ಚೌಡಯ್ಯ ಹಾಲ್ನಲ್ಲಿ ಲೈವ್ ಪ್ರೋಗ್ರಾಮ್. ಈ ಲಿಂಗಪ್ಪ, ವಿಜಯ ಭಾಸ್ಕರ್, ರಾಜನ್ ನಾಗೇಂದ್ರ, ಹಂಸಲೇಖ, ಯಾರ್ಯಾರು ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಅವರೆಲ್ಲರೂ ಚೌಡಯ್ಯದಲ್ಲಿ ತುಂಬಿಕೊಂಡಿದ್ರು ಎದುರುಗಡೆ ಸಾಲಿನಲ್ಲಿ. 4ನೇದು 5ನೇ ಹಾಡು ನಂದಿತ್ತು. ನಾನು ಕಾಯ್ತಾ ಇದ್ದೀನಿ. ಅಂದರೆ ಈಗ ನನಗಿಂತ ಮುಂಚೆ ಒಂದು ಹಾಡಾಯಿತು, ಅದರ ನಂತರ ನಂದೊಂದು ಕಾಯ್ತಿದ್ದೀನಿ. ನನ್ನ ಹಾಡು ಸ್ಕಿಪ್ ಆಯಿತು. ಹೀಗೆ ಮಾಡಿ ಮಾಡಿ ಕಾರ್ಯಕ್ರಮ ಮುಗೀತು, ನಾನು ಹಾಡೇ ಇಲ್ಲ. ಜೀವತ್ರಿಂದ ಇದ್ದ ಕೆಲಸ. ನಾನು ಹೇಳ್ತಿದ್ದೆ, ಲೋಪನಾಗಿ ಹೇಳ್ತಿದ್ದೀನಿ ಇದನ್ನು. ನಾನು ಹಾಡ್ತಿದ್ದೇನೆ, ಇದೊಂದು ದೊಡ್ಡ ಕಾರ್ಯಕ್ರಮ ಅಂಥೇಳಿ. ಅವಾಗ ನನಗೆ ಬಸ್ ಚಾರ್ಜ್ ಕೊಡಲಿಕ್ಕೆ ದುಡ್ಡಿಲ್ಲ, ಯಾರ ಹತ್ರನೂ ಸಾಲ ಮಾಡಿ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಬಂದು ಆಡಿಯನ್ಸಲ್ಲಿ ಕೂತಿದ್ದಾರೆ. ನಮ್ಮ ಅಮ್ಮ ಬಂದು, ನೀನು ಹಾಡಲಿಲ್ವಲ್ಲಪ್ಪ ಅಂತ ಕಣ್ಣೀರು ಹಾಕ್ಬಿಟ್ರು. ನೀನು ಹಾಡು ಕೇಳಲಿಕ್ಕೆ ಅಂತ ಬಂದೆಲ್ಲ ಉಡುಪಿಯಿಂದ. ನಾನು ನಮ್ಮಮ್ಮ ಅವತ್ತು ಚೌಡಯ್ಯ ಹಾಲ್ನಲ್ಲೇ ನನಗೆ ಈಗಲೂ ಕಣ್ಣೀರು ಬರುತ್ತೆ. 10 ನಿಮಿಷ ಅಪ್ಕೊಂಡು ಹತ್ತಿದ್ದೀವಿ. ಅದು ಏನು ಉದ್ದೇಶವೋ ನನಗೆ ಗೊತ್ತಿಲ್ಲ. ನನಗೆ ಆದ ಅನ್ಯಾಯ ಅಂತೂ ನಾನು ಹೇಳ್ತಿದ್ದೆನಲ್ಲ, ನಡೆದದ್ದು ನಮ್ಮ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತಿದ್ದೇನೆ ನಾನು. ಇದಕ್ಕೆ ಚಂದ್ರನೇ ಸಾಕ್ಷಿ. ಆದರೆ ನನಗೆ ಆಮೇಲೆ ಗೊತ್ತಾಯಿತು, ನಂದು ತುಂಬ ಕೆಳಮಟ್ಟದಲ್ಲಿದೆ ನನ್ನ ಸಂಗೀತ, ಇದೇನೋ ಬೇರೆನೇ ಇದೆಯಲ್ಲ ಇದು ಅಂತ. ಆಮೇಲೆ ಅನ್ನಿಸ್ತು ನನಗೆ, ನಿಜವಾದ ಸಂಗೀತ ಬೇರೆನೇ ಇದೆ, ಅದಕ್ಕೆ ತಯಾರಿ ಬೇಕು. ಬೆಂಗಳೂರಿಗೆ ಬಂದ ಮೇಲೆ ನನಗೆ ಅವಾಗ ಹುಚ್ಚಿದ್ದೊಂದು ಹೆಂಗಾದರೂ ನಾನು ಮಾಡಿ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ. ನವಗೀತೆ ಟ್ರೆಂಡ್ನಲ್ಲೇ ರೀಮಿಕ್ಸ್ ಮಾಡೋ ಟ್ರೆಂಡು ಶುರುವಾಯಿತು. ರೀಮಿಕ್ಸ್ ಅಂದರೆ ಏನಂದರೆ ಎಲ್ಲವೂ ಅದೇ, ಹಾಡುವ ಸಿಂಗರ್ ಮಾತ್ರ ಬೇರೆ. ಈಗ ನಿಮಗೆ ಒಂದು 20ರ ಆಚೆ ಈಚೆ ನಾನು ಇದನ್ನು ಹಾಡಬಲ್ಲೆ, ಇದನ್ನು ಹಾಡಬಾರದು, ನನ್ನ ಹಾಡು ಹೀಗೆ ವಿನಿಯೋಗ ಆಗಬೇಕು, ನನ್ನ ಧ್ವನಿಗೆ ನನ್ನದೇ ಆದಂಥ ಒಂದು ಪರಂಪರೆ ಸೃಷ್ಟಿ ಆಗಬೇಕು, ಅದು ಶುದ್ಧ ಪರಂಪರೆ ಅನ್ನುವಂಥದ್ದು, ಶುದ್ಧ ಸಾತ್ವಿಕ ಪರಂಪರೆ, ಕಿಲುಬಿಲ್ಲದ ಮತ್ತು ಯಾರೂ ಅದಕ್ಕೆ ಕಿಲುಬು ಚೆಲ್ಲದ ಆ ಥರದ ಒಂದು ಪರಂಪರೆ. ಅಂಥ ಪ್ರಜ್ಞೆ, ಅಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಾದರೆ ಆ ಸಣ್ಣ ವಯಸ್ಸಲ್ಲಿ ಅದಕ್ಕೆ ಹಿಂದಿರುವಂಥ ಒಂದಿಷ್ಟು ತಯಾರಿ ಅಥವಾ ಸಂಸ್ಕಾರ ಏನಾದ್ರು ಇರಬೇಕಲ್ಲ, ಅದು ಏನದು? ನಾನು ನನ್ನ ಕಾಲೇಜಿನಗಳಲ್ಲಿ ಸಹಿತ ನಾನು ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಿದ್ದೆ. ಆವಾಗ ನನಗೆ ಸಂಗೀತ ಏನು ಅಂದರೆ, ಆವಾಗ ಸಂಗೀತ ಅಂತ ಇದ್ದಿದ್ದು ಫಿಲ್ಮ್ ಸಾಂಗ್ಸ್ ಮಾತ್ರವೇ. ಯಾಕಂದರೆ ಆವಾಗ ನಾನು ಈ ದಾಸ ಸಾಹಿತ್ಯಕ್ಕೆ ಇದು ಎಕ್ಸ್ಪೋಸ್ ಆಗಿರಲಿಲ್ಲ. ನಾನು ಕಾಲೇಜು ಮುಗಿಸಿ ನಾನು ವಾಪಸ್ಸು ಕಳಸಕ್ಕೆ ಬಂದಾಗ ಅಲ್ಲಿ ಬಿ ರಾಧಾಕೃಷ್ಣ ಬಾಳಿಗರು ಅಂತ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಇದ್ದರು, ಮಂಗಳೂರಿನವರು. ಅವರು ಭಜನೆಗಳನ್ನು ಹಾಡ್ತಿದ್ರು. ನಾನು ಆವಾಗ ಹಾಡ್ತಾ ಇದ್ದಿದ್ದೇನೆಂದರೆ ಬರೀ ರಾಜ್ಕುಮಾರ್ ಅವ್ರದ್ದು, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಯಾಕಂದರೆ ಭಕ್ತಿಗೀತೆಗಳಂದರೆ ರಾಜ್ಕುಮಾರ್ ಅವರು, ಅದೊಂದು ಯುಗ ಅದು. ಹಾಂ, ಹಾಗಾಗಿ ಅದು ಮಾತ್ರ ನನ್ನ ತಲೆ. ದಾಸ ಸಾಹಿತ್ಯಕ್ಕೆ ನಾನು ಎಕ್ಸ್ಪೋಸ್ ಆಗಿರಲಿಲ್ಲ. ಚಿಕ್ಕಂದಲ್ಲಿ ನಮ್ಮ ತಾಯಿಯವರು ಕೆಲವು ದಾಸ ಸಾಹಿತ್ಯದ ಹಾಡುಗಳನ್ನ ಹೇಳ್ಕೊಟ್ಟಿದ್ದರೂ ಸಹಿತ ಇದು ನನ್ನ ಮೇಲೆ ತುಂಬ ಪ್ರಭಾವವನ್ನು ಬೀರಿತ್ತು. ನಾನು ಅವತ್ತು ಒಂದು ಭಜನೆಗೆ ಹೋದಾಗ ಅವರು ಬಾಳಿಗರು ಅಲ್ಲಿದ್ದರು. ಅವರು ಹಾಡಿದ್ದು ಅವ್ರು ಕೇಳಿದ ಮೇಲೆ ನಂಗೆ ಅನ್ನಿಸ್ತು ನಾನು ಹಾಡಬೇಕು. ನಾನು ಹಾಡಿದೆ. ಅವರು ಬೆನ್ತಟ್ಟಿ ನನ್ನನ್ನು ಪ್ರೋತ್ಸಾಹ ಕೊಟ್ಟರು. ಆದರೆ ನನಗೆ ಆಮೇಲೆ ಗೊತ್ತಾಯಿತು, ನಂದು ತುಂಬ ಕೆಳಮಟ್ಟದಲ್ಲಿದೆ ನನ್ನ ಸಂಗೀತ, ಇದೇನೋ ಬೇರೆನೇ ಇದೆಯಲ್ಲ ಇದು ಅಂತ. ಆಮೇಲೆ ಅವರಿಂದ ನಾನು ಮೆತ್ತಗೆ ಭೀಮಸೇನ್ ಜೋಶಿಯವರ ಅಭಂಗಗಳನ್ನು ಕೇಳೋದು, ಇದನ್ನೆಲ್ಲ ಆಮೇಲೆ ಅನ್ನಿಸ್ತು ನನಗೆ, ನಿಜವಾದ ಸಂಗೀತ ಬೇರೆನೇ ಇದೆ, ಅದಕ್ಕೆ ತಯಾರಿ ಬೇಕು, ಸಾಧನೆ ಬೇಕು ಅಂತ ಅನ್ನಿಸ್ತು. ಆವಾಗ ನಾನು ಹೋಗಿ ಅವ್ರ ಮೇಲೆ ಅದು ಸಾತ್ವಿಕ ಒಂದು ಸಂಸ್ಕಾರ ನಾನು ನೇರವಾಗಿ ಅವ್ರ ಮನೆಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ. ನನಗೆ ನೀವು ಸಂಗೀತ ಹೇಳ್ಕೊಡ್ಬೇಕು, ಪರವಾಗಿಲ್ಲ ಹೇಳ್ಕೊಡ್ತೀನಿ ಅಂತೇಳಿ ಅವರು ಪ್ರೋತ್ಸಾಹ ಮಾಡಿ ಅವರು ಅಲ್ಲಿಂದ ನನ್ನ ಸಂಗೀತದ ಒಂದು ಹೇಳ್ತಾರೆ ಅದಕ್ಕೆ ಪ್ರಾರಂಭ ಆಯಿತು. ಅವರ ಒಂದು ಇನ್ಫ್ಲೂಯೆನ್ಸ್ನಿಂದಾಗಿ ಮರಾಠಿ ಅಭಂಗಗಳನ್ನು ಕಲಿತೆ. ಕಬೀರದಾಸರು, ಸೂರದಾಸರು, ಆಮೇಲೆ ಜ್ಞಾನದೇವ್, ತುಕಾರಾಮ್ ಇವರ ಅಭಂಗಗಳು, ಕನಕದಾಸರು, ಪುರಂದರದಾಸರು ಇವರ ಹಾಡುಗಳು, ಅದೊಂದು ಬೇರೆ ಲೋಕಕ್ಕೆ ನಾನು ಇಂಟ್ರೊಡ್ಯೂಸ್ ಆಗಿಬಿಟ್ಟೆ ನಾನು. ಆವಾಗ ನನಗನ್ನಿಸ್ತು ಇದು ನಿಜವಾದ ಸಂಗೀತ. ಆಮೇಲೆ ರೇಡಿಯೋ ಕೇಳಲಿಕ್ಕೆ, ಆವಾಗೆಲ್ಲ ಈ ಕ್ಯಾಸೆಟ್ಗಳು ಅವೆಲ್ಲ ಇರಲಿಲ್ಲ. ರೇಡಿಯೋ, ಐ ಆಮ್ ಟಾಕಿಂಗ್ ಅಬೌಟ್ 84-85. ಹೌದೌದು. ರೇಡಿಯೋ ಕೇಳಲಿಕ್ಕೆ ಪ್ರಾರಂಭ ಮಾಡಿದೆ. ರೇಡಿಯೋದಲ್ಲಿ ಬೆಳಗ್ಗೆ ಕ್ಲಾಸಿಕಲ್ ಮ್ಯೂಸಿಕ್ ಬರ್ತಿತ್ತು, ಅದನ್ನು ಕೇಳಿದೆ. ಸೊ ಅದು ಮೋಸ್ಟ್ಲಿ ಪೂರ್ವಜನ್ಮದ ಸ್ವಲ್ಪ ಸಂಸ್ಕಾರವೂ ಇರ್ಬೋದು ಅನಿಸುತ್ತೆ, ಆಕರ್ಷಣೆ ಆಯಿತು. ಹಾಗಾಗಿ ಕಾಲೇಜ್ ದಿನಗಳಲ್ಲಿ ಮತ್ತು ನಮ್ಮ ಸ್ನೇಹಿತರು ಒತ್ತಾಯ ಮಾಡ್ತಾರೆ ಅಂತ ನಾನು ರಾಜ್ಕುಮಾರ್ದು ಎಲ್ಲ ಹಾಡ್ತಿದ್ದೆ.
ನನ್ನ ನೀನು ಗೆಲ್ಲಲಾರೆ ರಾಜ್ಕುಮಾರ್ ವಾಯ್ಸಲ್ಲಿ ಹಾಡ್ತಿದ್ದೆ ಅವಾಗ ನಾನು. ತಿಳಿದು ತಿಳಿದು ಛಲವೇತಕ್ಕೆ ಹಿಂಗೆ ಹಾಡ್ತಿದ್ದೆ ನಾನು. ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡುಗಳನ್ನು ಹಾಡ್ತಿದ್ದೆ. ಸ್ವಲ್ಪ ಡಿವೋಷ್ನಲ್ ಇರೋದು ಅವಾಗ ಫಿಲ್ಮಲ್ಲೂ. ಬೆಂಗಳೂರಿಗೆ ಬಂದ ಮೇಲೆ ನನಗೆ ಅವಾಗ ಹುಚ್ಚಿದ್ದಿದ್ದೊಂದು ಹೆಂಗಾದರೂ ನಾನು ಮಾಡಿ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ. ಆ ಸಂದರ್ಭದಲ್ಲಿ ಒಂದು ವಿಶೇಷವಾದ ಒಂದು ಸಂದರ್ಭ. ನಾನಾಗಲೇ ಹೇಳ್ದಂಗೆ ನವಗೀತೆ ಟ್ರೆಂಡ್ನಲ್ಲೇ ರೀಮಿಕ್ಸ್ ಮಾಡೋ ಟ್ರೆಂಡು ಶುರುವಾಯಿತು. ರೀಮಿಕ್ಸ್ ಅಂದರೆ ಏನಂದರೆ ಎಲ್ಲವೂ ಅದೇ, ಗೊತ್ತಾಯಿತು, ಹಾಡುವ ಸಿಂಗರ್ ಮಾತ್ರ ಬೇರೆ ಬೇರೆ. ಪಿ ಬಿ ಶ್ರೀನಿವಾಸ್ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಹಾಡುಗಳನ್ನು ಹಿಂದಿನಲ್ಲಿ ಅದನ್ನು ನಮ್ಮ ಇವರು ಮಾಡಿದರು, ಅನುರಾಧ ಪೌಡ್ವಾಲ್. ನಿಮಗೆ ನೆನಪಿರ್ಬೋದು, ಟಿ ಸೀರೀಸ್ನಲ್ಲಿ ಲತಾ ಮಂಗೇಶ್ಕರ್ ಹಾಡೋ ಎಲ್ಲ ಹಾಡುಗಳನ್ನು ಅವ್ರು ಮತ್ತೆ ಹಾಡಿದ್ರು. ಯಾಕಂದರೆ ಅದರ ರೈಟ್ಸ್ ಎಲ್ಲ HMV ಕಂಪ್ನಿಯವ್ರ ಹತ್ರ ಇತ್ತು ಅಥವಾ ಬೇರೆ ಹಳೆ ಕಂಪ್ನಿಗಳ ಹತ್ರ ಇತ್ತು. ಟಿ ಸೀರೀಸ್ನವ್ರು ಇದ್ದಾರಲ್ಲ, ಅವ್ರಿಗೆ ಅದನ್ನು ಮಾರ್ಕೆಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ಈ ಕಾಪಿ ರೈಟ್ನಲ್ಲಿ ಒಂದು ಲೂಪ್ ಹೋಲ್ ಇದೆ. ಈಗ ನೀವು ರೆಕಾರ್ಡ್ ಮಾಡಿದ್ದನ್ನೇ ನಾನು ಮಾರ್ಕೆಟ್ ಮಾಡೋ ಹಾಗಿಲ್ಲ, ಆದರೆ ಅದನ್ನು ರೆಕಾರ್ಡ್ ಮಾಡಿದ್ರೆ ನಾನು ಮಾಡ್ಬೋದು. ಸಂಗೀತ ಎಲ್ಲ ಅವ್ರದೇ, ಎಲ್ಲವೂ ಅದೇ, ಬಟ್ ಇಟ್ ಈಸ್ ನಾಟ್ ದಿ ಒರಿಜಿನಲ್ ವಾಯ್ಸ್. ಈಗ ಲತಾ ಮಂಗೇಶ್ಕರ್ ಹಾಡಿರೋದನ್ನು ಅನುರಾಧ ಪೌಡ್ವಾಲ್ ಹಾಡೋದು, ಈ ಟ್ರೆಂಡು ಸ್ಟಾರ್ಟ್ ಆಯಿತು ಬೆಂಗಳೂರಿನಲ್ಲಿ. ಜಿ ವಿ ಅತ್ರಿ ಅಂತಿದ್ರು, ನೀವು ಕೇಳಿರ್ಬೋದು. ಹೌದಪ್ಪ, ಅವ್ರ ಆಕ್ಸಿಡೆಂಟ್ ಆಗಿದಾಯ್ತು. ಅವರು ಅವಾಗ CBS ಅಂತ ಒಂದು ಕಂಪ್ನಿ ಇತ್ತು. ಆ ಕಂಪನಿಯಲ್ಲಿ ಅವರು ಒಂದು ದಿವಸ ಯಾರೋ ಹಾಡುವಾಗ ನಮ್ಮ ಹುಡುಗರು ಕುಶಾಲ್ಗೋ ಯಾಕೋ ಏನು ಹೇಳಿದ್ರು ಗೊತ್ತಿಲ್ಲ, ನಿಮ್ಮ ವಾಯ್ಸ್ ತುಂಬ PBS ಥರ ಇದೆ ಅಂತ ಹೇಳಿಬಿಟ್ರು. ಅತ್ರಿಗೆ ಅತ್ರಿಗೆ ಆವೇಶ ಆಯಿತು. ಆವೇಶ ಆಗಿ ಅತ್ರಿಯವರು ಎಷ್ಟು ರೆಕಾರ್ಡ್ ಮಾಡಿದರು ಅಂದರೆ, PBS ಹಾಡಿದ ಆಲ್ಮೋಸ್ಟ್ ಎಲ್ಲ ಹಾಡುಗಳನ್ನ ರೆಕಾರ್ಡ್ ಮಾಡಿದರು. ಆಮೇಲೆ ಆ ರೆಕಾರ್ಡ್ ಮಾಡುವಾಗ ಟ್ರ್ಯಾಕ್ ಹಾಡಬೇಕಲ್ಲ, ಚಂದ್ರು ಅವರು ಆರ್ಕೆಸ್ಟ್ರಾ ಮಾಡ್ತಿದ್ರು ಅದಕ್ಕೆ. ನಮ್ಮ ಲಂಡನ್ ಚಂದ್ರು ಅಂತ ಹೇಳಿ ನನ್ನನ್ನು ಕರ್ಕೊಂಬಂದವರು ಅಂತ ಹೇಳಿದ್ನಲ್ಲ ಅವರು. ಟ್ರ್ಯಾಕ್ ಹಾಡಲಿಕ್ಕೆ ನಾನು 70-80 ಹಾಡುಗಳನ್ನು ಒಂದು ಹಂತದಲ್ಲಿ, ಅಂದರೆ ಒಂದು ಸೆಷನ್ ಅದಷ್ಟೇ ರೆಕಾರ್ಡ್ ಮಾಡಿದ್ರು. ಆ 70-80 ಹಾಡುಗಳನ್ನು ಟ್ರ್ಯಾಕ್ ಹಾಡಿದ್ದು ನಾನೇ. ಆದರೆ ಅಲ್ಲೂ ನಾನು ಹೇಳಿದ್ದೆ, ನನ್ನ ಹಾಡು ಉಳಿಸ್ಕೋಬಾರ್ದು ಅಂತ. ಆಯಿತು. ಆಮೇಲೆ ಲೈವ್ ಪ್ರೋಗ್ರಾಮ್ ಮಾಡೋದು ಅಂತ ಆಯಿತು. ಚೌಡಯ್ಯ ಹಾಲ್ನಲ್ಲಿ ಲೈವ್ ಪ್ರೋಗ್ರಾಮ್, ಈ ಹಾಡುಗಳದ್ದೇ. ನಾನು ಫಿಲಮ್ ಸಾಂಗ್ಸನ್ನು ವೇದಿಕೆ ಮೇಲೆ ಹಾಡದೇ ಇರೋದಕ್ಕೆ ಇನ್ನೊಂದು ಕಾರಣ ನಾನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ಎಲ್ಲರ ಮುಂದೆ. ಲಿಸ್ಟ್ ಮಾಡಿದ್ರು ಹಾಡುಗಳನ್ನು, ನನ್ನೊಂದು 5 ಹಾಡುಗಳಿತ್ತು ಅದರಲ್ಲಿ. ಆಡಿಯನ್ಸ್ ಯಾರು ಗೊತ್ತಾ ನಿಮಗೆ? ಟಿ ಲಿಂಗಪ್ಪ, ವಿಜಯ ಭಾಸ್ಕರ್, ರಾಜನ್ ನಾಗೇಂದ್ರ, ಹಂಸಲೇಖ, ಯಾರ್ಯಾರು ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಅವರೆಲ್ಲರೂ ಚೌಡಯ್ಯದಲ್ಲಿ ತುಂಬಿಕೊಂಡಿದ್ರು ಎದುರುಗಡೆ ಸಾಲಿನಲ್ಲಿ. ಅದೊಂದು ಅದ್ಭುತವಾದಂಥ ಒಂದು ಅವಕಾಶ. ನನಗೆ ಆವಾಗ ಹುಚ್ಚು, ಹೇಗಾದರೂ ಮಾಡಿ ಇವ್ರನ್ನ ಇಂಪ್ರೆಸ್ ಮಾಡಬೇಕು. ಚಂದ್ರು ನಾನು ನೀವೊಂದು 5 ಹಾಡು ಹಾಡಿ ಅಂತ ಹೇಳಿದರು. ಅತ್ರಿಯವರು ಚಂದ್ರವರು ಸೇರಿಕೊಂಡು ಹಾಡಿ 4ನೇದು 5ನೇ ಹಾಡು ನಂದಿತ್ತು. ನಾನು ಕಾಯ್ತಾ ಇದ್ದೀನಿ. ಅಂದರೆ ಈಗ ನನಗಿಂತ ಮುಂಚೆ ಒಂದು ಹಾಡಾಯಿತು, ಅದರ ನಂತರ ನಂದೊಂದು ಕಾಯ್ತಿದ್ದೀನಿ. ನನ್ನ ಹಾಡು ಸ್ಕಿಪ್ ಆಯಿತು. ಅದನ್ನು ಯಾರು ಹಾಡಿದ್ರು? ಅದನ್ನು ಹಾಡಲೇ ಇಲ್ಲ. ಇನ್ಯಾರು ಹಾಡಿದರು, ನೆಕ್ಸ್ಟ್ ಹಾಡು ಹಾಡಿದ್ರು. ಓಹ್, ಬೈ ಮಿಸ್ಟೇಕ್ ಆಗಿರಬೇಕು, ನೋಡೋಣ ಅಂತ ಕಾದೆ. 8ನೇ ಹಾಡನ್ನ ಹಾಡಿದಂತ 9ನೇ ಹಾಡು ನಂದು ಬರಬೇಕು, ಅದು ಸ್ಕಿಪ್ ಆಯಿತು. ಹೀಗೆ ಮಾಡಿ ಮಾಡಿ ಕಾರ್ಯಕ್ರಮ ಮುಗೀತು, ನಾನು ಹಾಡೇ ಇಲ್ಲ. ನೀವು ನಂಬೋದಿಲ್ಲ, ಅವತ್ತು ಎಷ್ಟು ಹತ್ತಿದ್ದೀನಿ ಅಂದರೆ ಗಣಪತಿ ಅವರೇ. ಇದು ಯಾರ್ದು ಈ ಕಂತ್ರಿ ಕೆಲಸ? ಇದು ಇದಾರಲ್ಲ ಜಿ ವಿ ಹತ್ರ, ಹೇಳ್ತಿದ್ದೀನಲ್ಲ ಬಾಯ್ ಬಿಟ್ಟು. ಹಿ ಈಸ್ ದ ಮೇನ್ ಪರ್ಸನ್. ಜಿ ವಿ ಹತ್ರಿಂದ ಇದ್ದ ಕೆಲಸ ನಾನು ಹೇಳ್ತಿದ್ದೀನಿ, ಓಪನ್ ಆಗಿ ಹೇಳ್ತಿದ್ದೀನಿ ಇದನ್ನು, ಆಯಿತಾ? ಆವಾಗ ನಮ್ಮ ತಾಯಿ ಎಲ್ಲ ಊರಲ್ಲಿದ್ದರು, ತಾಯಿ, ನನ್ನ ತಮ್ಮಂದರು, ತಂಗಿಯಂದ್ರಲ್ಲ. ನಾನು ಹಾಡ್ತಿದ್ದೇನೆ, ಇದೊಂದು ದೊಡ್ಡ ಕಾರ್ಯಕ್ರಮ ಅಂಥೇಳಿ. ಆವಾಗ ನನಗೆ ಬಸ್ ಚಾರ್ಜ್ ಕೊಡಲಿಕ್ಕೆ ದುಡ್ಡಿಲ್ಲ, ಯಾರ ಹತ್ರ ಸಾಲ ಮಾಡಿ ಅವರೆಲ್ಲ ಬಂದು ಆಡಿಯನ್ಸಲ್ಲಿ ಕೂತಿದ್ದಾರೆ ನನ್ನ ಹಾಡು ಕೇಳಲಿಕ್ಕೆ. ಏನೋ ನಮ್ಮ ಶಂಕರಣ್ಣ ದೊಡ್ಡ ಸಾಧನೆ ಮಾಡಿದ್ದಾನೆ, ನನ್ನ ಮಗ ದೊಡ್ಡ ಸಾಧನೆ ಮಾಡಿದ್ದಾನೆ, ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಎದುರುಗಡೆ ಹಾಡ್ತಾ ಇದ್ದಾನೆ ಅಂತ ಕೇಳಲಿಕ್ಕೋಸ್ಕರ ನಮ್ಮ ತಾಯಿ ಬಂದಿದ್ದಾರೆ.
ಕಾರ್ಯಕ್ರಮ ಮುಗ್ದೇ ಹೋಯ್ತು ಗಣಪತಿಯವರ, ನಂದು ಒಂದು ಹಾಡು ಇಲ್ಲ. ಎಂಥ ದುರಂತರ ಇದು. ಆಯಿತಾ, ನನಗೆ ಉಕ್ಕಿ ಬರ್ತಾ ಇದೆ ಅಳು. ಬಂದೆ, ವೇದಿಕೆಯಿಂದ ಇಳಿದು ಬಂದೆ. ನಮ್ಮ ಅಮ್ಮ ಬಂದು, ನೀನು ಹಾಡಲಿಲ್ವಲ್ಲಪ್ಪ ಅಂತ ಹೊಳತ್ತು ಕಣ್ಣೀರು ಹಾಕ್ಬಿಟ್ರು. ಯಾಕಪ್ಪ ಏನಾಯಿತು? ನೀನು ಹಾಡು ಕೇಳಲಿಕ್ಕಂದು ಬಂದಲ್ಲ ಉಡುಪಿಯಿಂದ. ನಾನು ನಮ್ಮಮ್ಮ ಅವತ್ತು ಚೌಡೆಯ ಹಾಲ್ನಲ್ಲೇ, ನನಗೆ ಈಗಲೂ ಕಣ್ಣೀರು ಬರುತ್ತೆ. 10 ನಿಮಿಷ ಅಪ್ಕೊಂಡು ಹತ್ತಿದ್ದೀವಿ. ಯಾರ ಹತ್ತಿರದೇನೋ ಉತ್ತರ ಇಲ್ವ ಇದಕ್ಕೆ? ಅವನು ಏನೂ ಆಗಿಲ್ಲ ಅನ್ನೋ ಥರ ಇದ್ದ. ಅವನು ನಥಿಂಗ್ ಹ್ಯಾಸ್ ಹ್ಯಾಪಂಡ್ ಅನ್ನೋ ಥರ. ಚಂದ್ರು ಅವರೇ ನೋವಾಗಿರ್ಬೇಕು ಬಹುಶಃ. ಚಂದ್ರು ಅವ್ರಿಗೆ ತುಂಬ ನೋವಾಯಿತು. ಏನು ಮಾಡ್ತಾರೆ? ಏನು ಮಾಡ್ಲಿಕ್ಕೆ? ಯಾಕಂದ್ರೆ ನಾನು ಚಂದ್ರು ಹುಡುಗ. ಹೌದು. ಅವರು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ನನ್ನನ್ನು ತುರುಕ್ತಾ ಇದ್ರು ಅಂದರೆ ನನಗೆ ಟ್ಯಾಲೆಂಟ್ ಇದೆಯೋ ಬಿಟ್ಟಿದೆಯೋ ವಿಷಯ ಬೇಡ, ಬಟ್ ಅವರು ನನಗೆ ಪ್ರೋತ್ಸಾಹ ಕೊಡ್ತಿದ್ರು. ಇದು ಜಿ ವಿ ಅತ್ರಿಯ ಇನ್ನೊಂದು ಮುಖ. ನೋಡಿ, ನಾವು ಜಿ ವಿ ಅತ್ರಿಯವರನ್ನು ಎಷ್ಟು ಸಾತ್ವಿಕವಾಗಿ ಮತ್ತು ಅವರನ್ನು ತುಂಬ ಅದ್ಭುತವಾಗಿ ನೆನಪು ಮಾಡ್ಕೊಳ್ತೇವೆ. ಮತ್ತು ಅವರು ಹೊರಟೋದಾಗಂತೂ ಬಹಳ ದೊಡ್ಡ ಕಳ್ಕೊಳ್ಳುವಿಕೆ ನೋವಿನಿಂದ. ಇಲ್ಲ, ಆ ನೋವು ನನಗೂ ಇದೆ. ಆದರೆ ನಾನು ಹೇಳೋದು, ಈ ರೀತಿ ಒಬ್ಬ ಬೆಳೆಯುವ ಹುಡುಗ ನನ್ನನ್ನು ತುಳಿದದ್ದಲ್ವ, ಇನ್ನೇನು ಹೇಳ್ತೀರಿ ನೀವು? ಇನ್ನೇನು ಏನು ಇದಕ್ಕೆ ಒಂದು ಏನು ಹೇಳ್ತಾರೆ, ಅದಕ್ಕೆ ಸಮಜಾಯಿಷಿ ಕೊಡ್ತಾರೆ? ಅಲ್ಲ, ಬೇರೆ ವ್ಯಾಖ್ಯಾನವೇ ಇಲ್ಲ ಇದಕ್ಕೆ. ಲಿಸ್ಟ್ ಹಾಡು ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ವೇದಿಕೆ ಮೇಲೆ ನಾನು ಹಾಡಿಸಿಲ್ಲ ಅಂತ ಹೇಳಿದ್ರೆ, ಹಿ ಡಸಂಟ್ ವಾಂಟೆಡ್ ಮೀ ಟು ಎಕ್ಸ್ಪೋಸ್ ಟು ದಿ ಮ್ಯೂಸಿಕ್ ಡೈರೆಕ್ಟರ್ಸ್. ಬೆಳೆದು ಬಿಡ್ತಾನೆ ಅಂತ. ಅದು ಏನು ಉದ್ದೇಶವೋ ನನಗೆ ಗೊತ್ತಿಲ್ಲ. ನನಗೆ ಆದ ಅನ್ಯಾಯ ಅಂತೂ ನಾನು ಹೇಳ್ತಿದ್ದೇನಲ್ಲ, ನಡೆದದ್ದು ನಮ್ಮ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತಿದ್ದೇನೆ ನಾನು. ಇದಕ್ಕೆ ಚಂದ್ರನೇ ಸಾಕ್ಷಿ. ಚಲನಚಿತ್ರ ಸಂಗೀತದ ಬಗ್ಗೆ ಒಂದು ಹಂತದ ಆವತ್ತು ನಾನು ನಿರ್ಧಾರ ಮಾಡಿದೆ, ಆ ಡೈರಿ ಬರೆದದ್ದಿದೆ ನಾನು. ಇನ್ನು ಮೇಲೆ ನಾನು ಇದು ಹಾಡ್ಲಿಕ್ಕೆ ಬಿಡಲಿಲ್ಲಲ್ಲ, ಇದು ಒಳ್ಳೆಯದಕ್ಕೆ ಇರ್ಬೋದು. ಸೊ ನಾನು ಚಲನಚಿತ್ರ ಗೀತೆಗಳನ್ನು ವೇದಿಕೆ ಮೇಲೆ ಹಾಡದೇ ಇರೋದಕ್ಕೆ ಇನ್ನೊಂದು ಬಲವಾದ ಕಾರಣ ಜಿ ವಿ ಅತ್ರಿ. ನನಗೆಂಥ ಪೆಟ್ಟು ಕೊಟ್ಟ ಆ ವ್ಯಕ್ತಿ ಅಂದರೆ, ಜೀವಮಾನದಲ್ಲಿ ಇಲ್ಲ, ನನಗೆ ಒಳ್ಳೇದೇ ಮಾಡ್ದ ಅವನು. ನಾನು ನನ್ನನ್ನು ದಾಸ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡೆ, ವಚನ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡೆ. ಚಲನಚಿತ್ರ ಗೀತೆಗಳನ್ನು ಪ್ರೀತಿ ಮಾಡೋದನ್ನು ಕಮ್ಮಿ ಮಾಡಿದೆ. ಒಳ್ಳೆಯದಾಯ್ತು ನನಗೆ. ಸೊ ಅವನು ಎಲ್ಲೇ ಇರಲಿ, ಅವನ ಆತ್ಮಕ್ಕೆ ನಮಸ್ಕಾರ. ನನಗೆ ಒಳ್ಳೆ ನಿರ್ಧಾರ ತಗೊಳ್ಳಿಕ್ಕೆ ಇನ್ನೊಂದೊಂದು ಪುಷ್ ಕೊಟ್ಟ ಅವನು. ಇಲ್ಲ ಕಣೋ ನಾ ಬಾರೋ ಹೋಗು ಅಂತಲೇ ಮಾತಾಡ್ತಿದ್ವಿ ನಾವು. ನೀನು ಫಿಲ್ಮ್ ಸಾಂಗ್ ಹಾಡಬಾರ್ದು ಕಣೋ ಅಂತ ಹೇಳೋದಕ್ಕೋಸ್ಕರನೇ ಹಂಗೆ ಮಾಡ್ದೆ ಅನಿಸುತ್ತೆ. ಇದು ಸಾಮಾನ್ಯ ಯಾವ ಸಂದರ್ಭ, ಎಷ್ಟು ಏಜ್ ಆಗಿ ನಿಮಗೆ? ಅಥವಾ ನಿಮ್ಮ ನಾನು ಬೆಂಗಳೂರಿಗೆ ಬಂದು ಹೊಸ್ತು, ಮೋಸ್ಟ್ಲಿ 90, 91, 92. ಆವಾಗ ನೀವು ಎಕ್ಸ್ಪೋಸ್ ಆಗಿರಲಿಲ್ಲ ಸರಿಯಾಗಿ ಇನ್ನು? ಇಲ್ಲ, ನಾನು ಫಿಲ್ಮ್ ಸಾಂಗ್ ಆವಾಗ ನಾನು ಲೈವ್ ಹಾಡಿರಲಿಲ್ಲ ಇನ್ನು. ನಾನು ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ ನನ್ನ ಫಸ್ಟ್ ಸಾಂಗು ಆಗಿರಲಿಲ್ಲ ಆವಾಗ. ನಾನು ಆವಾಗ ಟ್ರ್ಯಾಕ್ ಹಾಡ್ತಿದ್ದೆ ಅಷ್ಟೇ. ಈ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ಟ್ರ್ಯಾಕ್ ಹಾಡಿದ್ದೀನಿ ನಾನು. ರಾಜನ್ ನಾಗೇಂದ್ರ, ಟಿ ಜಿ ಲಿಂಗಪ್ಪ, ಹಂಸಲೇಖ ಅವರು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗಳಿಗೂ ಹಾಡಿದ್ದೀನಿ. ಆವತ್ತು ನಿರ್ಧಾರ ಮಾಡಿದೆ ಗಣಪತಿಯವರು, ಇಲ್ಲ, ದಿಸ್ ಈಸ್ ನಾಟ್ ಮೈ ಫೀಲ್ಡ್. ಈ ಧ್ವನಿ ಭಗವಂತ ಕೊಟ್ಟಿದ್ದು ಬೇರೆದಕ್ಕೆ ಉಪಯೋಗ ಆಗಬೇಕು ಅಂತ ನಿರ್ಧಾರ ಮಾಡಿದೆ. ಡಿಸೈಡ್ ಮಾಡೇ ಬಿಟ್ಟೆ. ನನ್ನ ಕೊನೆ ಉಸಿರಿರೋ ತನಕ ಅದನ್ನು ಮೇಂಟೈನ್ ಮಾಡ್ತೀನಿ. ಥ್ಯಾಂಕ್ಸ್ ಟು ಜಿ ವಿ ಅತ್ರಿ. ಶಾನ್ ಬಗ್ರೆ, ನಾನು ಬಟ್ ನೀವು ನೊಂದಿದ್ದೀರಿ, ನನಗೂ ಅದರ ಆಘಾತ ಇದು. ಯಾಕೆಂದರೆ ಚರಿತ್ರೆಯ ಕೆಲವು ಇಂಥ ಒಂದು ಘಟನೆಗಳಿದೆಯಲ್ಲ, ಅದು ಅನುಭವಿಸಿದವರು ಮಾತ್ರ ಗೊತ್ತಿರುತ್ತೆ. ಅದು ಮಾಸೋದಿಲ್ಲ. ಅದೊಂದು ರೀತಿಯ ಗಾಯ, ಅದು ಪರ್ಮನೆಂಟ್ ಗಾಯ, ಆರದ ಗಾಯ. ಯಾಕಂದ್ರೆ ಅದನ್ನ ಯಾರು ರಿಪೇರಿ ಮಾಡೋಕ್ಕೂ ಹೌದು. ಸೊ ನೆನಪಾದಾಗೆಲ್ಲ ಅದು ಆ ಘಟನೆಗಳು ನೆನಪಾಗ್ತವೆ. ನೆನಪು ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ, ಯಾಕೆಂದ್ರೆ ಅದರಿಂದ ಒಳ್ಳೇದಾಯಿತು ಅಂತಲೇ ನಾನು ತಗೋತಾ ಇದ್ದೀನಿ. ಆದರೆ ನನಗೆ ಈಗಲೂ ಆಗದೇ ಇರುವಂಥ ಒಂದು ವಿಚಾರ ಏನು ಗೊತ್ತಾ, ಈಗ ನಮಗದರ ನೋಡುವ ದೃಷ್ಟಿ ಬದಲಾಗ್ಬೋದು, ಆದರೆ ಆ ಹಂತದಲ್ಲಿ, ಆ ಬೆಳವಣಿಗೆಯ ಹಂತದಲ್ಲಿ ಒಂದು ವೇದಿಕೆಯಲ್ಲಿ ನನ್ನ ಮಗ ಹಾಡ್ತಾನೆ, ಅದನ್ನು ನಾವು ಕೇಳಬೇಕು ಅಂತ ಆ ದೂರದ ಊರಿಂದ ಬರುವ ತಾಯಿಯ
ಆ ಒಡಲಿನ ಬಯಕೆ, ಆ ಕಣ್ಣೀರು, ಆ ಕಣ್ಣೀರು, ಮತ್ತು ಹತಾಶೆ, ಆಘಾತ ತಡ್ಕೊಳಕ್ಕಾಗುತ್ತೆ. ಹೇಳಿದ್ನಲ್ಲ, ನಾನು ಒಂದು ಹೆಚ್ಚು ಕಮ್ಮಿ 1 ವಾರ ನಾನು ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲಿ ಅದು ಎಷ್ಟು ಹುಚ್ಚಿತ್ತು ಅಂದರೆ, ಆಲ್ ಸ್ಟಾರ್ ವಾರ್ಸ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ಎದುರುಗಡೆ, ಅವ್ರ ಎದುರುಗಡೆ ಹಾಡಿ ಅಕಸ್ಮಾತ್ ನನ್ನ ಧ್ವನಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ನನ್ನ ಲೈಫೇ ಚೇಂಜ್ ಆಗುತ್ತೆ ಅಂತ ಒಂದು ಆಸೆ. ಹೌದು, ಖಂಡಿತ. ಅದಕ್ಕೆ ಪೂರ್ಣವಾದ ತಯಾರಿ, ಲೈವ್ ವಯಲಿನ್ಸು, ಇನ್ಸ್ಟ್ರೂಮೆಂಟ್ಸು, ಚೌಡಯ್ಯ ಹಾಲು. ನಾನು ಹಿಂದ್ಗಡೆ ಪುಸ್ತಕ ಇಟ್ಕೊಂಡು ಕಾಯ್ತಾ ಇದ್ದೀನಿ, ನನ್ನ ಹೆಸರು ಬರ್ತಾನೆ ಇಲ್ಲ. ನಾನು ಚಂದ್ರನೂ ಕೇಳಲಿಲ್ಲ, ಯಾಕೆ ಹಿಂಗಾಯಿತು ಚಂದ್ರು ಅಂತ ನಾನು ಕೇಳಲಿಲ್ಲ. ಯಾಕೆಂದರೆ ಚಂದ್ರು ನನಗೆ ಗೊತ್ತು ಏನು ಅಂತ. ಯಾಕಂದ್ರೆ ನನ್ನನ್ನು ಅವರೇ ಕರ್ಕೊಂಬಂದಿರೋದು. ಅವ್ರ ಕಡೆಯಿಂದ ಇದು ಏನೋ ಆಗಿರೋ ಸಾಧ್ಯತೆ ಇಲ್ಲವೇ ಇಲ್ಲ. ನನಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗಿದ್ದೇನೆಂದರೆ, ಇದು ಜೀವಿ ಹತ್ರಿಯ ಕೆಲಸ. ಅದನ್ನು ಅವನು ಯಾಕೆ ಮಾಡ್ದ ಗೊತ್ತಿಲ್ಲ. ನಾವು ಹೋಗೋ ಬಾರೋ ಫ್ರೆಂಡ್ಸ್, ಶಂಕರು ಅಂತ ಕರಿತಿದ್ದ ಅವನು. ಯಾವತ್ತೂ ಕೇಳಿಲ್ಲ, ನಾನು ಕೇಳಿಲ್ಲ ಅವನು. ಈ ಕೇಳಿ ಏನು ಮಾಡ್ಲಿಕ್ಕಿದೆ? ಏನು ಮಾಡ್ಬೋದು? ಹೆಚ್ಚಂದ್ರೆ ಜಗಳ ಆಡ್ಬೋದು, ಕೊರಳು ಪಟ್ಟಿ ಇಟ್ಕೋಬೋದು. ಆದ್ರೆ ಅವರು ಹೇಳಿಲ್ಲ. ಇಲ್ಲ, ಆವತ್ತಿನ ಮಾತು ನಿತ್ತೋಯ್ತು ನಮ್ದು. ಹೌದಾ? ಮತ್ತೆ ಸಂಪರ್ಕವೇ ಇಲ್ಲ. ಆಮೇಲೆ ಏನಾದರೂ ಆದರೂ ವ್ಯಾವಹಾರಿಕವಾಗಿ ಅಷ್ಟೇ. ಅದರ ನಂತರ ಯಾವುದೋ ಒಂದು ಶೋನಲ್ಲಿ ಭಾವಗೀತೆಗಳದೊಂದು ಶೋ ಮಾಡಿಬಿಟ್ಟು ಅದನ್ನು ಲೈವ್ ರೆಕಾರ್ಡ್ ಮಾಡಿ CBS ಕಂಪ್ನಿಯವ್ರು ರಿಲೀಸ್ ಮಾಡಿದ್ರು. ಆವಾಗ ನನಗೊಂದು ಹಾಡು ಕೊಟ್ಟರು. ಅವತ್ತು ಧೈರ್ಯ ಇರಲಿಲ್ಲ ಹಾಡಿಸ್ತಾರ ಇಲ್ವೋ ಅಂತೇಳಿ, ಬಟ್ ಹಾಡಿಸಿದ್ರು. ಇದು ಮಾತ್ರ ಮರೆಯಲಾಗದ ಒಂದು ಅದ್ಭುತವಾದ ಆಘಾತ. ಇರಲಿ, ಎಲ್ಲ ಒಳ್ಳೆ, ನಮ್ಮ ತಾಯಿ ಹಿರಿಯರು ಹೇಳ್ತಿರ್ತಾರೆ ಎಲ್ಲ ಆಗೋದು ಒಳ್ಳೆಯದಕ್ಕೆ ಅಂತೇಳಿ. ನನ್ನನ್ನು ದೇವರ ಕಡೆ ತಳ್ಳಿದ್ದಕ್ಕೆ ಜೀವಿ ಹತ್ರಿಗೆ ಇನ್ನೊಂದು ದೊಡ್ಡ ನಮಸ್ಕಾರ.